ಬಾಯಲ್ಲಿಟ್ಟರೆ ಕರಗುವಂತಹ ಬಿಸಿ ಬಿಸಿ ಕಜ್ಜಾಯನ ಮನೆಯಲ್ಲೇ ಯಾವ ಥರ ಮಾಡೋದು ಸಿಂಪಲ್ ಮೆಥಡಲ್ಲಿ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದಾದಂತಹ ಕಜ್ಜಾಯ ರೆಸಿಪಿನ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನು 2 kg ಅಕ್ಕಿನ ತಗೊಂಡಿದ್ದೀನಿ. ಸೊ 2 kg ಅಕ್ಕಿಗೆ 20 ಬೆಲ್ಲನ ತಗೊಂಡಿದ್ದೀನಿ. ಅಂತಂದರೆ ನೀವು ಕ್ವಾಂಟಿಟಿನ ಚೆಕ್ ಮಾಡಿಕೊಂಡು ಬೆಲ್ಲ ಟೇಸ್ಟಿಗೆ ತಕ್ಕಂತೆ ಹಾಕೋಬೋದು, ಸಾಕಾಗುತ್ತೆ ಅಂತಲೇ ಹೇಳ್ಬೋದು ಇಷ್ಟು ಬೆಲ್ಲ. ಸೊ 1 kgಗೆ 10 ಬೆಲ್ಲ ಅಂತೆ, 2 kgಗೆ 20 ಬೆಲ್ಲನ ಹಾಕ್ಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕರಗಿಸ್ಕೊಳ್ಬೇಕು. ಕರಗಿಸ್ಕೊಂಡಾದ್ಮೇಲೆ ಈ ರೀತಿ ಸೋಸ್ಕೊಬೇಕು. ಬಿಕಾಸ್ ಬೆಲ್ಲದಲ್ಲಿ ಡಸ್ಟು ಮತ್ತು ಕಳ್ಳೆಲ್ಲ ಇರುತ್ತೆ. ಸೊ ಹಾಗಾಗಿ ಅದನ್ನು ಇಟ್ಕೊಬೇಕು. ನೆಕ್ಸ್ಟ್ ಪಾಕ ತಗೊಳ್ಳೋದನ್ನು ನಾನು ತೋರಿಸ್ತೀನಿ. ಇವಾಗ ಅಕ್ಕಿ ಏನು ನೆನೆಸಿಟ್ಟಿರ್ತೀವಿ ನೋಡಿ, ನಾವು ನೈಟ್ ಫುಲ್ ನೆನೆಸಿಟ್ಟಿರಬೇಕು ಅಕ್ಕಿನ. ಅದನ್ನು ಒಂದು ಬಟ್ಟೆಯಲ್ಲಿ, ಕಾಟನ್ ಬಟ್ಟೆಯಲ್ಲಿ ಅಂದರೆ ಸ್ವಲ್ಪ ಆರ ಹಾಕ್ಬಿಟ್ಟು ಮಿಕ್ಸಿಯಲ್ಲೇ ರುಬ್ಕೊಳ್ಳೋದು, ಪೌಡರ್ನ ಮಾಡಿ ಅದನ್ನು ಜರಡಿ ಇಟ್ಕೊಂಡ್ರೆ ಅಕ್ಕಿ ಹಿಟ್ಟು ರೆಡಿ ಆಗುತ್ತೆ. ಸೊ ಸಿಂಪಲ್ಲಾಗಿ ಈ ಮೆಥಡಲ್ಲಿ ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗೇ ಕಜ್ಜಾಯ ಬರುತ್ತೆ ಅಂತಲೇ ಹೇಳ್ತೀನಿ. ಸೊ ಇವಾಗ ನಾವು ಇಟ್ಕೊಂಡಿರೋ ಬೆಲ್ಲದ ಪಾಕನ ಬಂದುಬಿಟ್ಟು ಇವಾಗ ಪಾಕ ತಗೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಕುದಿಯೋದಕ್ಕೆ ಇಟ್ಟಿದ್ದೀವಿ. ಸೊ ಇದು ಕುದೀತಾ ಪಾಕ ಬಂದಿದೆ ಅಂತ ಯಾವ ಥರ ಚೆಕ್ ಮಾಡೋದು ಅಂತಂದರೆ, ಒಂದು ಬಟ್ಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಅದು ಪಾಕ ಬಂದಿರೋದು ಗೊತ್ತಾಗ್ಬಿಡುತ್ತೆ. ಸ್ಮೆಲ್ಲಲ್ಲಾಗಿರ್ಬೋದು ಅಥವಾ ಅದು ಗಟ್ಟಿ ಆಗ್ತಾನೆ ಗೊತ್ತಾಗುತ್ತೆ. ಸ್ವಲ್ಪ ನೀರಲ್ಲಿ ಅದನ್ನು ಚೊಡ್ತಾಗ ಅದು ಗಟ್ಟಿ ಆಗಿದೆ ನೀರೊಳಗಡೆ ಅಂತಂದರೆ ಅದು ಪಾಕ ಬಂದಿದೆ ಅಂತ ಅರ್ಥ. ಅಕ್ಕಿ ಹಿಟ್ಟಾಕಿ ತಿರುವುದು ಒಂದು ಕ್ಲಿಪ್ಪಿಂಗು ಮಿಸ್ ಆಗಿಬಿಟ್ಟಿದೆ, ಮಿಸ್ಸಾಗಿ ಡಿಲೀಟ್ ಆಗಿಬಿಟ್ಟಿದೆ. ಸೊ ಪಾಕ ಏನು ಬಂದಿದೆ ನೋಡಿ, ಅಲ್ಲಿಗೆ ನಾವು ಜರಡಿ ಇಟ್ಕೊಂಡಿರೋ ಹಸಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಜಸ್ಟ್ ಇಷ್ಟನ್ನು ಮಾಡಿಕೊಂಡ್ರೆ ಕಜ್ಜಾಯ ಪಾಕ ರೆಡಿ ಅಂತಲೇ ಹೇಳ್ಬೋದು. ಸೊ ಇವಾಗ ಒಂದು ಬಾಣಲಿನ ತಗೊಂಡಿದ್ದೀವಿ, ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಕಾಯ್ಲಿಕ್ಕೆ ಇಟ್ಟಿದ್ದೀವಿ. ಸೊ ಈ ಪಾಕ ಬಂದಿರುತ್ತೆ ನೋಡಿ, ಅದನ್ನು ತಟ್ಟಿ ರೌಂಡಕ್ಕೆ ಈ ಥರ ಸೆಂಟ್ರಲ್ಲಿ ಹೋಲ್ ಮಾಡಿ ಕಾದಿರೋ ಎಣ್ಣೆಗೆ ಬಿಟ್ಟರೆ ಈ ಥರ ಬಿಸಿ ಕಜ್ಜಾಯ, ಮಸ್ತಾಗಿರೋ ಕಜ್ಜಾಯ ರೆಡಿ ಆಗುತ್ತೆ ಅಂತಲೇ ಹೇಳ್ತೀನಿ. ಒಬ್ಬೊಬ್ಬರು ಸ್ವಲ್ಪ ನಿಪ್ಪಟ್ಟೇನು ಬರುತ್ತೆ ಸೇಮ್ ಅದೇ, ಅಂದರೆ ಹೋಲ್ ಮಾಡ್ದೇ ಮಾಡ್ತಾರೆ. ಈ ರೀತಿನೂ ಕೂಡ ಮಾಡ್ಬೋದು. ಒಂದ್ಸತಿ ಟ್ರೈ ಮಾಡಿ ನೋಡಿ. ತುಂಬ ಈಸಿ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಸಿಕ್ಕಾಬಟ್ಟೆ ಸಖತ್ತಾಗಿ ಕಜ್ಜಾಯ ಎಲ್ಲ ರೆಡಿ ಆಯಿತು ಅಂತಲೇ ಹೇಳ್ತೀನಿ. ಎಲ್ಲ ಕ್ರೆಡಿಟು ನಮ್ಮ ಅಮ್ಮನಿಗೆ ಸೇರಿದ್ದು. ಯಾಕಂದರೆ ನಮ್ಮಮ್ಮ ತುಂಬ ಚೆನ್ನಾಗಿ ಕಜ್ಜಾಯ ರೆಸಿಪಿನ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡಿಕೊಂಡೆ. ಥ್ಯಾಂಕ್ ಯು.